ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಕರ್ತನ ವಾಕ್ಯವನ್ನು ಈ ಸಮಯದಲ್ಲಿ ನಾವೆಲ್ಲರೂ ಓದಿಕೊಳ್ಳೋಣ. ಯೋಬನು ಅಧ್ಯಾಯ 23 ವಾಕ್ಯ 12ನೇ ವಚನ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮ ಸಂಗಡ ಮಾತನಾಡುತ್ತಿರುವಂಥ ಈ ಮಾತುಗಳನ್ನು ಕೇಳುತ್ತಿರುವಂಥ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನು ಕರ್ತನು ತಾನೇ ಆಶೀರ್ವದಿಸಲಿ. ಈ ವಾಕ್ಯವು ನೋಡಿ, ಆತನ ಬಾಯಿಂದ ಹೊರಟ ಮಾತುಗಳನ್ನು ನನ್ನ ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದು ಯೋಬು ಹೇಳ್ತಾನೆ. ಯೋಬು ದೊಡ್ಡ ಶ್ರೀಮಂತ, ಐಶ್ವರ್ಯವಂತ, ಧನಿಕನು, ಇಡೀ ಊಚ್ ದೇಶದಲ್ಲೆಲ್ಲ ಬಹಳ ದೊಡ್ಡ ಗಣ್ಯ ವ್ಯಕ್ತಿಯಾಗಿದ್ದಾನೆ. ಯೋಬನ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ. ನೋಡಿ, ಯೋಬನು ಎಂಥ ಸಮಯದಲ್ಲಿ, ಎಂಥ ಸ್ಥಳದಲ್ಲಿ, ಆತನು ಎಂಥ ಸಂದರ್ಭ, ಯಾವ ಒಂದು ಇಕ್ಕಟ್ಟಿನ ಮಧ್ಯದಲ್ಲಿ ಈತನು ಈ ಮಾತುಗಳನ್ನು ಹೇಳುತ್ತಿದ್ದಾನೆ ಅಂದರೆ, ಎಲ್ಲವನ್ನೂ ಕಳೆದುಕೊಂಡು ಆತನ ನಡುಬೀದಿಯಲ್ಲಿ ಕುಳಿತು ಕರ್ತನ ನಾಮವನ್ನು ಮಹಿಮೆ ಪಡಿಸೋದಕ್ಕೋಸ್ಕರ ಆತ ಹೇಳ್ತಾ ಇದ್ದಾನೆ. ಏನಂತೆ, ಕರ್ತನ ಮಾತನ್ನು ಆತನ ಏನು ಮಾಡಿದ್ದಾನೆ, ಎದೆನಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಯಾವ ರೀತಿ? ನಿಧಿ ಅಂದರೆ ಭೂಮಿಯ ಗರ್ಭದಲ್ಲಿ ಆ ನಿಧಿ ಸಿಗುತ್ತೆ. ಇವತ್ತು ಆ ನಿಧಿಗೋಸ್ಕರ ಎಷ್ಟೋ ಜನರು ಏನು ಮಾಡ್ತಾರೆ, ಅಗಿತಾರೆ ಆ ನಿಧಿಗೋಸ್ಕರ. ನಿಧಿ ಅಂದರೆ ಹಳೆ ಕಾಲದ ಬೆಳ್ಳಿ, ಬಂಗಾರ, ಚಿನ್ನ, ಈ ರೀತಿಯಾಗಿ ಬೆಲೆ ಬಾಳುವಂಥ ಈ ಚಿನ್ನ, ಬೆಳ್ಳಿ, ಬಂಗಾರಗಳನ್ನು ಇವರೇನು ಮಾಡ್ತಾರೆ, ಹುಡುಕ್ತಾರೆ. ನೋಡಿ, ಈ ಸ್ಥಳದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಒಂದು ಮಗು ಹುಟ್ಟಿದಾಗ ಅದು ಬೆಳೆಯುವುದಕ್ಕೆ ಹಾಲು ಬಹಳ ಅವಶ್ಯಕವಾಗಿ ಬೇಕಾಗಿದೆ. ಆ ಮಗುಗೆ ಹಾಲು ದೊರಕುವ ಹಾಗೆ ತಾಯಿಯ ಮುಖಾಂತರವಾಗಿ ದೇವರು ಏನು ಮಾಡ್ತಾನೆ, ಹಾಲನ್ನು ಪ್ರಕೃತಿಯ ದತ್ತವಾಗಿ ಅದಕ್ಕೆ ಪೋಷಣೆ ಮಾಡುವ ಹಾಗೆ ತಾಯಿಯ ಹಾಲನ್ನು ದೇವರು ಆ ಮಗುವಿಗೆ ಶಕ್ತಿಯುತವಾಗಿ ಕೊಡುತ್ತಾನೆ. ಅದೇ ರೀತಿಯಲ್ಲಿ ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ವಿಶ್ವಾಸಿಗೂ, ದೇವರ ಮಕ್ಕಳಿಗೂ ಕರ್ತನ ವಾಕ್ಯ ಈ ದಿನಗಳಲ್ಲಿ ಬಹಳ ಬಹಳ ಮುಖ್ಯವಾಗಿ ಬೇಕಾಗಿದೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿಯೇ ದೇವರು ನಮ್ಮ ಕೈಗಳಲ್ಲಿ ಈ ದಿನದಲ್ಲಿ ಸತ್ಯವೇದ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ಮತ್ತು ಸತ್ಯವೇದವನ್ನು ಓದುವುದಕ್ಕೂ, ಅದನ್ನು ಧ್ಯಾನಿಸುವುದಕ್ಕೂ, ಅದರಂತೆ ನಾವೆಲ್ಲರೂ ನಡೆಯುವುದಕ್ಕೂ ಕರ್ತನಾದ ಯೇಸು ಕ್ರಿಸ್ತನು ಈ ಅಮೂಲ್ಯವಾದ, ಈ ಪವಿತ್ರವಾದ ಈ ಸತ್ಯವನ್ನು ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಒಂದು ಮಗು ಬೆಳೆಯುವುದಕ್ಕೆ ತಾಯಿಯ ಹಾಲು ಎಷ್ಟು ಅವಶ್ಯಕವಾಗಿ ಬೇಕಾಗಿದೆಯೋ, ಈ ಕಡೇ ದಿನಗಳಲ್ಲಿ ದೇವರ ಮಕ್ಕಳಾಗಿರುವಂಥ ನಾವುಗಳು ಬೆಳೆಯಬೇಕಾದ್ರೆ ನಮಗೆ ಕರ್ತನ ವಾಕ್ಯ ಬಹಳ 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 ಅಗತ್ಯವಾಗಿ ಬೇಕಾಗಿದೆ. ನೋಡಿ, ಧರ್ಮೋಪದೇಶ ಕಾಂಡ ಇರ್ಬೋದು, ಮತ್ತಾಯನು ಬರೆದ ಸುವಾರ್ತೆ 4:4 ಇರ್ಬೋದು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಬದುಕುವನೆಂದು ಬರೆದದೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಶರೀರಕ್ಕೆ ಬೇಕಾಗಿರುವಂಥ ಆಹಾರಗಳು ಈ ಭೂಮಿ ಮೇಲೆ ಅನೇಕ ವಿಧವಾದಂಥ ತರತರವಾದ ತಿಂಡಿಗಳು ಉಂಟು, ಭೋಜನಗಳು ಉಂಟು, ಆಹಾರಗಳು ಉಂಟು. ಇದು ನಮ್ಮ ಶರೀರವನ್ನು ಬಲಪಡಿಸುತ್ತೆ, ನಮ್ಮ ಶರೀರಕ್ಕೆ ಆರೋಗ್ಯವನ್ನು ಕೊಡುತ್ತೆ, ನಮ್ಮ ಶರೀರವನ್ನು ಪುಷ್ಟಿ ಮಾಡುತ್ತದೆ. ಆದರೆ ಆತ್ಮಕ್ಕೆ ಆಹಾರ ಏನು ಕೊಡ್ತಾ ಇದ್ದೀವಿ ನಾವು ಇವತ್ತು? ಆತ್ಮದ ಆಹಾರ ಏನು? ಆತ್ಮದ ಆಹಾರವಾಗಿರುವಂಥ ಕರ್ತನ ವಾಕ್ಯವನ್ನು ನಾವು ಅನುದಿನವೂ ನಾವು ಕೊಡ್ತಾ ಇದ್ದೀವ? ಶರೀರ ಇವತ್ತೇನಾಗಿದೆ? ಗಟ್ಟಿಮುಟ್ಟಾಗಿದೆ, ಬಲಿಷ್ಠವಾಗಿದೆ, ಪುಷ್ಟಿಯಾಗಿದೆ, ಶಕ್ತಿಯುತವಾಗಿದ್ದೀವಿ. ನೋಡಿ, ಈ ಥರ ನಮ್ಮ ಶರೀರಗಳನ್ನು ನಾವು ಬೆಳೆಸ್ಕೊಳ್ತಾ ಇದ್ದೀವಿ. ಆದರೆ ಆತ್ಮ ಬೆಳೀತಾ ಇದೆಯಾ? ಆತ್ಮ ಏನಾಗಿದೆ? ಆತ್ಮದ ಮನುಷ್ಯನು ಒಳಗಡೆ ಏನಾಗಿದ್ದಾನೆ ಎಂಬುದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ತಾ ಇಲ್ಲ. ಶರೀರಕ್ಕೆ ಊಟ ಬೇಕು, ಶರೀರಕ್ಕೆ ಆಹಾರ ಬೇಕು, ಶರೀರಕ್ಕೆ ನೀರು ಬೇಕು, ಎಲ್ಲ ನಾವು ಮಾಡೋದಲ್ಲ ಇವತ್ತು ಶರೀರಕ್ಕೋಸ್ಕರ. ಆದರೆ ಆತ್ಮಕ್ಕೆ ಬಹಳ ಅಗತ್ಯವಾಗಿ ಬೇಕಾಗಿರುವುದಂದರೆ ಅದು ದೇವರ ವಾಕ್ಯ. ಈ ವಾಕ್ಯ ಏನಾಗುತ್ತೆ, ಆತ್ಮವನ್ನು
ಪುಷ್ಟಿಪಡಿಸುತ್ತದೆ, ಆತ್ಮವನ್ನು ಚೈತನ್ಯಗೊಳಿಸುತ್ತದೆ, ಆತ್ಮವನ್ನು ಬಲಪಡಿಸುತ್ತದೆ. ಒಂದು ಶರೀರದ ಆಹಾರ ಶರೀರಕ್ಕೆ ಎಷ್ಟು ಅಗತ್ಯವಾಗಿ ಬೇಕಾಗಿದೆಯೋ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಮ್ಮ ಆತ್ಮಕ್ಕೆ ಆಹಾರವಾಗಿರುವಂಥ ದೇವರ ವಾಕ್ಯವನ್ನು ನಾವು ಪ್ರತಿದಿನ ನಾವೇನು ಮಾಡಬೇಕು, ಆತ್ಮಕ್ಕೆ ಕೊಡಬೇಕು. ಈ ದೇವರ ವಾಕ್ಯವನ್ನು ಅನುದಿನವೂ ನಾವು ಓದುವುದರಿಂದ, ಅದನ್ನು ಧ್ಯಾನಿಸುವುದರಿಂದ ನಮ್ಮ ಆತ್ಮ ಏನಾಗುತ್ತೆ, ವೃದ್ಧಿ ಹೊಂದುತ್ತೆ. ನಮ್ಮ ಆತ್ಮ ಏನಾಗುತ್ತೆ, ಪುಷ್ಟಿಯಾಗುತ್ತೆ. ಅಂದರೆ ಕರ್ತನಲ್ಲಿ ದೃಢವಾಗುತ್ತೆ. ಹಲ್ಲೆಲೂಯಾ. ನಾವು 3 ಹೊತ್ತು ಊಟ ಮಾಡ್ತೀವಿ, ಒಂದು ದಿನಕ್ಕೆ 3 ಹೊತ್ತು ಊಟ ಮಾಡ್ತೀವಿ, ಶರೀರವನ್ನು ಆರೋಗ್ಯವಾಗಿಡೋದಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ನಮ್ಮ ಶರೀರದ ಪೋಷಣೆಗಿಂತಲೂ ಆತ್ಮದ ಪೋಷಣೆ ಬಹಳ ನಮಗೆ ಮುಖ್ಯವಾಗಿದೆ. ಆದುದರಿಂದಲೇ ಯೋಬು ಹೇಳ್ತಾ ಇದ್ದಾನೆ, ಆತನ ಬಾಯಿಂದ ಹೊರಡಂಥ ಮಾತುಗಳನ್ನು, ಅಂದರೆ ನೋಡ್ರಿ, ಯೇಸು ಕ್ರಿಸ್ತನು ಈ ಲೋಕವನ್ನು ಸೃಷ್ಟಿ ಮಾಡುವಾಗ ಆತನ ಕರ್ತನ ಬಾಯಿಂದ ಹೊರಟಂಥ ಮಾತುಗಳೇ ಇವತ್ತು ಸೃಷ್ಟಿಗಳಾಗಿದೆ. ಆಕಾಶ ಭೂಮಿ ಇರ್ಬೋದು, ಸೂರ್ಯ ಚಂದ್ರ ನಕ್ಷತ್ರಗಳಿರ್ಬೋದು, ಬೆಟ್ಟ ಗುಡ್ಡ ಕಾಡುಗಳಿರ್ಬೋದು, ಅರಣ್ಯ ಇರ್ಬೋದು, ಹೂಗಳಿರ್ಬೋದು, ನದಿಗಳಿರ್ಬೋದು, ಸಮುದ್ರಗಳಿರ್ಬೋದು, ಸಾಗರಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು. ಈ ರೀತಿಯಾಗಿ ನಾವು ಈ ಸೃಷ್ಟಿಗಳಲ್ಲಿ ಏನೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವೋ ಇದೆಲ್ಲ ದೇವರ ಬಾಯಿಂದ ಬಂದಂಥ ಮಾತುಗಳೇ ಇವತ್ತು ಈ ರೀತಿಯಾಗಿ ನಮ್ಮ ಕಣ್ಣ ಮುಂದೆ ಸಾಕ್ಷಿಯಾಗಿ ನಿಂತಿದ್ದಾವೆ. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಈ ಕಡೆ ಕಾಲದಲ್ಲಿ ಹೆಚ್ಚಾಗಿ ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಅಮೂಲ್ಯವಾದಂಥ ಈ ಸತ್ಯವನ್ನು ದೇವರು ನಮ್ಮ ಕೈಗಳಲ್ಲಿ ಇವತ್ತು ಕೊಟ್ಟಿದ್ದಾನೆ. ಇದನ್ನು ಯಾರೆಲ್ಲ ಓದುತ್ತಾರೋ, ಇದನ್ನು ಯಾರೆಲ್ಲ ಧ್ಯಾನಿಸುತ್ತಾರೋ, ನಾವು ಎಷ್ಟಕ್ಕೆಷ್ಟು ನಾವು ಉನ್ನತವಾದ ಆಶೀರ್ವಾದವನ್ನು ಪಡೆಯಬೇಕೆಂದು ನಾವು ಆಸೆ ಪಟ್ಟಿದ್ದೀವೋ ಅದಕ್ಕಿಂತ ಹೆಚ್ಚಾಗಿ ಕರ್ತನ ವಾಕ್ಯ ನಮ್ಮನ್ನು ಉನ್ನತಿಗೆ ತರುತ್ತದೆ, ಅಭಿವೃದ್ಧಿ ಪಥದ ಕಡೆಗೆ ನಮ್ಮನ್ನು ಸಾಗಿಸುತ್ತದೆ. ಪ್ರಿಯ ದೇವರ ಮಕ್ಕಳೇ, ನಾವು ಕರ್ತನ ವಾಕ್ಯವನ್ನು ಪ್ರೀತಿ ಮಾಡಬೇಕು, ಈ ಸತ್ಯವೇದವನ್ನು ಪ್ರೀತಿಸಬೇಕು. ಹೌದು, ಇದನ್ನು ನಾವು ಪ್ರೀತಿಸುವುದಾದರೆ ಇದು ನಮ್ಮನ್ನು ಪ್ರೀತಿ ಮಾಡುತ್ತದೆ, ಇದನ್ನು ನಾವು ಓದುವುದಾದರೆ ಇದು ನಮ್ಮನ್ನು ಒತ್ತುಕೊಳ್ಳುತ್ತದೆ. ನಾವು ಎಷ್ಟಕ್ಕೆಷ್ಟು ಈ ಸತ್ಯವೇದಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವೋ, ಗೌರವವನ್ನು ಕೊಡುತ್ತೇವೋ, ನಮ್ಮನ್ನು ಸಹ ಅಷ್ಟೇ ಎತ್ತರಕ್ಕೆ ಸತ್ಯವೇದ ನಮ್ಮನ್ನು ಕೊಂಡೊಯ್ಯುತ್ತದೆ. ಮನುಷ್ಯನ ಶರೀರಕ್ಕೆ ಆಹಾರ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಾಗಿ ಆತ್ಮಕ್ಕೆ ಆಹಾರವಾಗಿರುವಂಥ ದೇವರ ವಾಕ್ಯ ಬಹಳ ಮುಖ್ಯವಾಗಿದೆ. ಒಂದು ಮಗು ಬೆಳೆಯಬೇಕಾದ್ರೆ ತಾಯಿಯ ಎದೆ ಹಾಲು ಆ ಮಗುಗೆ ಎಷ್ಟು ಮುಖ್ಯವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ದೇವರ ಮಗನು, ಒಬ್ಬ ದೇವರ ಮಗಳು ಕರ್ತನಲ್ಲಿ ಬೆಳೆಯಬೇಕಾದ್ರೆ ಕರ್ತನ ವಾಕ್ಯ ಬಹಳ ಮುಖ್ಯವಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಸತ್ಯವೇದವನ್ನು ಪ್ರತಿದಿನ ಓದಬೇಕು, ಪ್ರತಿದಿನ ಧ್ಯಾನಿಸಬೇಕು. ಅದು ಮಾತ್ರವಲ್ಲದೆ ಅದರ ಪ್ರಕಾರವಾಗಿ ನಾವು ನಡೆದುಕೊಳ್ಳಬೇಕು. ಈ ವಾಕ್ಯಗಳು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವನ್ನು ಕೇಳಿರುವಂಥ ನಿಮ್ಮೆಲ್ಲರ ಮೇಲೆ ಕರ್ತನು ತಾನೇ ಆಶೀರ್ವದಿಸಿ ನಿಮ್ಮನ್ನು ಅಭಿವೃದ್ಧಿಗೆ ತರುವಂತೆ ನಾವು ಈ ಸಮಯದಲ್ಲಿ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ಒಂದು ಮಗುಗೆ ತಾಯಿಯ ಎದೆಹಾಲು ಎಷ್ಟು ಮುಖ್ಯವೋ, ಅಪ್ಪ ಯೇಸು ರಾಜ, ಒಬ್ಬ ದೇವರ ಮಗನಿಗೂ ಮಗಳಿಗೂ ಸ್ವಾಮಿ ಕರ್ತನ ವಾಕ್ಯ ಅಷ್ಟೇ ಮುಖ್ಯವಾಗಿದೆ ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ಅಯ್ಯ ನಿನ್ನ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಅವರು ಸಹ ಕರ್ತನೆ ಪ್ರತಿನಿತ್ಯ ಆತ್ಮಕ್ಕೆ ಆಹಾರವಾಗಿರುವಂಥ ವಾಕ್ಯವನ್ನು ಕೊಟ್ಟು ಆತ್ಮವನ್ನು ಸ್ವಾಮಿ ದೇವರೇ ಆದಷ್ಟು ಕರ್ತನೆ ಅಪ್ಪ ನಿನ್ನಲ್ಲಿ ಬಲಗೊಳಿಸಿಕೊಳ್ಳುವುದಕ್ಕಾಗಿ ನಾನು ಸ್ತೋತ್ರ ಮಾಡಿ ಈಗೋ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೀನಿ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯಾ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.